ಗುರುಗಳೇ ಏನಿಲ್ಲ, ನಮ್ಗೆ ಭಗವಂತನಲ್ಲಿ ಸಂಪೂರ್ಣ ಶರಣಾಗತಿ ಒಂದೇ ನನ್ನ ಪ್ರಶ್ನೆ ಗುರುಗಳೇ. ಅದಕ್ಕೆ ನಂಗೆ ಸರಿಯಾದ ಮಾರ್ಗ ಬೇಕು, ಹ್ಮ್ ಮಾರ್ಗದರ್ಶನ ಬೇಕು ಗುರುಗಳೇ. ಎಸ್. ಸೊ ಕೃಷ್ಣ ಏನ್ ಹೇಳ್ತಾನೆ ಅದನ್ನೇ ನಾನು ಹೇಳ್ತೀನಿ ಮತ್ತೆ. ಹ್ಮ್ ಅಭ್ಯಾಸ ಆಯ್ತು. ಕೌಂತೆಯ, ಹೆಜ್ಜೆ ಹೆಜ್ಜೆಯಾಗಿ ಮುಂದಕ್ಕೆ ಹೋಗೋದು ಹೊರತುಪಡಿಸಿ ಒಂದೇ ಸಲ ಜಿಗೆಕ್ಕಾಗೋದಿಲ್ಲ. ಹಾ ಗುರುಗಳೇ. ಅದೇ ರೀತಿನೇ ನೀವು ಇವಾಗ ಜಪ ಅನ್ನೋದನ್ನ ಪ್ರಾರಂಭ ಮಾಡಿದ್ರೆ, ನೈವೇದ್ಯ ಹ್ಮ್ ಅನ್ನೋದು ಪ್ರಾರಂಭ ಮಾಡಿದ್ರೆ, ಇದನ್ನ ಹ್ಮ್ ಶ್ರದ್ಧೆಯಾಗಿ ಮಾಡ್ಕೊಂಡು ಹೋಗುವಂಥದ್ದು. ಇನ್ನೊಂದು ನಮ್ಮ ಹ್ಮ್ ಇದು 18 ದಿನಕ್ಕೆ ಮುಗಿದೋಗಲ್ಲ. ಗುರುಗಳೇ. ನನ್ನ ಕೊನೆಯ ಉಸಿರು ಇರೋವರೆಗೂ, ನಿಮ್ಮ ಕೊನೆಯ ಉಸಿರು ಇರೋವರೆಗೂ ಮುಂದುವರ್ಕೊಂಡು ಹೋಗ್ತಾನೆ ಇರುತ್ತೆ. ಹಾ ಒಂದು ಗುರುಗಳೇ. 4-15 ಗುಂಪುಗಳಿದೆ, ಒಂದೊಂದರಲ್ಲಿ 100 ಜನ ಇದ್ದಾರೆ. ನಮ್ಮ ಒಂದು ಐಡಿ ನೋಡಿದ್ರೆ 1000 ಮೇಲೆ ಜನರು ಇದ್ದಾರೆ. ಸೊ ಹಾ ಪ್ರತಿ ಗುರುಗಳೇ. ದಿನ ಜಪದ ಒಂದು ಸೆಷನ್ ಇರುತ್ತೆ. ಪ್ರತಿ ಹ್ಮ್ ದಿನ 365 ದಿವಸನು ಒಂದು ಮಾಲೆ ಜಪ, ಒಂದು ಶ್ಲೋಕ ಭಗವದ್ಗೀತೆಯಲ್ಲಿ ಕೇಳ್ಕೊಂಡು, ಹ್ಮ್ ಬೆಳಿಗ್ಗೆ ಒಂದು ಸಮಯ ಭಗವಂತನಿಗೆ ಅಷ್ಟೇ, 6ರಿಂದ ಹ್ಮ್ 6:30. ಹ್ಮ್ ನೀವು ಇದರಲ್ಲಿ ತೊಡಗ್ತಾರೆ. ನೀವೆಲ್ಲಿರೋದು ಮಾತಾಜಿ? ನಮ್ದು ಶಿವಮೊಗ್ಗ ಗುರುಗಳೇ. ಶಿವಮೊಗ್ಗ. ಕಾವ್ಯ ಮಾತಾಜಿ ಅಂತ ಇದ್ದಾರೆ ಅಲ್ಲಿ. ನೀವು ಅವರ ಹಾ ಒಂದು ಸಂಪರ್ಕದಲ್ಲಿ ಸಹ ಇರಬಹುದು. ಒಂದ್ ನಂಬರ್ ಕಾಂಟ್ಯಾಕ್ಟ್ ಮಾಡಿಸಿ ಗುರುಗಳೇ. ಎಲ್ಲ ನಾನು ರೆಪ್ರೆಸೆಂಟೇಟಿವ್ ನಂಬರ್ಸ್ ಎಲ್ಲ ಕಳಿಸ್ತೀನಿ ಮಾತಾಜಿ. ನೀವು ಹಾ ಅದನ್ನ ಗುರುಗಳೇ. ಮಾಡ್ಕೊಂಡು ಇದು ಮಾಡ್ಕೊಂಡು. ಈಗ ಜಪ ಅಂದ್ರೆ ಹೇಗೆ ಗುರುಗಳೇದು? 108 ಮಣಿರ ಮಾಲೆನೆ ತಗೋಬೇಕು, ಮತ್ತೆ ಡೈಲಿ ಯಾವಾಗ ಮಾಡೋದು ಜಾಯ್ನ್ ಎಷ್ಟೊತ್ತಿಗೆ? ಆಗಿರೋದಾ? ಹಾ ಗುರುಗಳೇ. ಇವತ್ತು ಜಾಯ್ನ್